ನಮಸ್ಕಾರ. ಮಾನವ ಹಕ್ಕುಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ನೀವು ಮಾನವ ಹಕ್ಕುಗಳ ವಿಷಯದಲ್ಲಿ ಘಟಕ 2ಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಮುಂದೆ 2-3 ವಿಡಿಯೋಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಂದು ವಿಡಿಯೋಯನ್ನು ನಾನು ವಿಶ್ವಸಂಸ್ಥೆಯ ಪ್ರಾರಂಭಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ನಾನು ಯೂನಿಯನ್ ಚಾರ್ಟರ್ ವಿಷಯವನ್ನು ಅಲ್ಲಿ ನಿಮಗೆ ಚರ್ಚೆಗೆ ತಂದಿದ್ದೀನಿ. ತದನಂತರದಲ್ಲಿ UDHR ವಿಷಯವನ್ನು ನಾನು ಚರ್ಚೆ ಮಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಅದ ನಂತರ ನಾನು ಮಾಡಬೇಕಾದಂತಹ ವಿಡಿಯೋ 2 ವಿಷಯಗಳ ಬಗ್ಗೆ. ಒಂದು UCCPR, ಇನ್ನೊಂದು ICCPR. ಇನ್ನೊಂದು ವಿಡಿಯೋ ಬಂದು ICESCR ಅಂದರೆ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. ದಿ problem that was hunting before me was this: when the UDHR has given us only one declaration, why we have went for 2 covenants, one for civil and political rights and other for the economic, social and cultural rights. Then when I went into the depth of that, I came to know that it is only because of the world was divided into divided based on 2 ideologies. One is the liberal ideology, another one is the socialist ideology. So Western ideology and Eastern ideology. To make both these groups to come forward and accept the covenants of their choice, 2 covenants have been established, which I have discussed in detail in my previous video. ಹಿಂದಿನ ಒಂದು ವಿಡಿಯೋನಲ್ಲಿ ಯಾಕೆ 2 ಕೋವೆನೆಂಟ್ಗಳನ್ನು ಅಥವಾ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ವಿವರವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವುದೇ ಪ್ರಶ್ನೆ ಬಂದರೂ ಕೂಡ ಆ ಹಿಂದಿನ ವಿಡಿಯೋನ ಕಂಟೆಂಟ್ಗಳನ್ನು ನೀವು ಪೀಠಿಕೆಯಲ್ಲಿ ಬರೀಬೇಕಾಗ್ತದೆ. ಯಾಕೆ ಮಾಡಿದ್ವಿ, ಅದು ICCPR ಇರಲಿ ಅಥವಾ ICEPSCR ಇರಲಿ, ಎರಡರಲ್ಲಿಯೂ ಕೂಡ ಅದನ್ನು ನೀವು ಪೀಠಿಕೆಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋವನ್ನು ನಾನಿವಾಗ ನೇರವಾಗಿ ನಿಮ್ಮ ಮುಂದೆ ಪ್ರಾರಂಭಿಸ್ತೇನೆ. ಇದರಲ್ಲಿ ಏನು ಇದೆ ಅಂತಕ್ಕಂಥದ್ದನ್ನು. ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ICCPR 1966. Though this covenant has come in 1966, 1948 to 1966, continuous persuasion was there. Continuous persuasion. And finally, in 1966, they have decided, okay, we will go for 2 covenants. Even after going for these 2 covenants, ultimately their acceptance has to start, and it took another decade. That is, in 1976, they have been accepted, when most of the countries have agreed to these covenants. They have come into effect in the year 1976. So this has got a long history. Again, whether it is UN Charter or UDHR, they were only guidelines. They were directions, they were not mandates. ಅಲ್ಲಿ ಕಂಪಲ್ಷನ್ ಇರಲಿಲ್ಲ, ಮಾಡಲೇಬೇಕು ಅಂತಕ್ಕಂತಹ ಒಂದು ಕಂಪಲ್ಷನ್ ಇರಲಿಲ್ಲ. ನೀವು ಇದು ನಿರ್ಬಂಧ ಇರಲಿಲ್ಲ, ಕಂಡೀಷನ್ ಇರಲಿಲ್ಲ. ಆದರೆ this covenant is nothing but a contract. I think international country to country contract, we will use 2 types of words. One is used as a treaty and the other is covenant. Covenant is almost like a treaty. Once having signed this covenant, you are bound by what is there in the covenant. You are bound by what is there in the covenant, and you have to
ಫಾಲೋ ವಾಟ್ ಈಸ್ ಆಲ್ ದೇರ್ ಇನ್ ದ್ಯಾಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ, ಇಲ್ಲಿ ಲೆಟಸ್ ಟೇಕ್ ದಿಸ್ ದ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ rights. Civil and political rights is a key international human rights treaty adopted by the United General Assembly, UNGA, in 1966 and entered into force from 1976 March 23. It commits its parties to respect the civil and political rights of individuals, which includes the following. In other words, whatever ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದ ಎಂಬುದು ಪ್ರಮುಖ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಪ್ಪಂದವಾಗಿದೆ. ಇದನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 1966ರಲ್ಲಿ ಅಂಗೀಕರಿಸಿತು ಮತ್ತು ಇದು 1976 ಮಾರ್ಚ್ 23ರಂದು ಜಾರಿಗೆ ಬಂತು. It has come into effect in 76, accepted by the UNGA in 1966, right? And efforts were done from 1950 onwards to come to the sort of these covenants. ಈ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ವ್ಯಕ್ತಿಗಳಿಗೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಗೌರವಿಸಲು ಬದ್ಧರಾಗಿರುತ್ತಾರೆ. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅವರು ರಕ್ಷಿಸಬೇಕು, ವ್ಯಕ್ತಿಗಳ ಹಕ್ಕನ್ನು ರಕ್ಷಿಸಬೇಕು. ದೀಸ್ ಆರ್ ದೇರ್ ಫಾರ್ ಕಾಲ್ಡ್ ಆಸ್ ನೆಗೆಟಿವ್ ರೈಟ್ಸ್. ದೀಸ್ ಆರ್ ದೇರ್ ಫಾರ್ ಕಾಲ್ಡ್ ಆಸ್ ನೆಗೆಟಿವ್ ರೈಟ್ಸ್ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಆಮೇಲೆ ಈ ಹಕ್ಕುಗಳು ಹೇಗಿದ್ದಾವೆ ಅಂತಂದರೆ, ಅಂದರೆ ಈ ಕೋವೆನೆಂಟಲ್ಲಿ ಏನಾಗುತ್ತೆ ಅಂತಂದರೆ, ವಿ ಫೈಂಡ್ ದೇರ್ ಆರ್ 6 parts, 53 articles ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಎ ಪ್ರಿಯಾಂಬಲ್. ಇದಕ್ಕೆ ಒಂದು ಪೀಠಿಕೆ ಇದೆ. ಇದನ್ನು ನಾವು 6 ಭಾಗಗಳಾಗಿ ವಿಂಗಡಿಸಿದ್ದೀವಿ ಮತ್ತು 53 ಆರ್ಟಿಕಲ್ಗಳು ಇದರಲ್ಲಿದ್ದಾವೆ, 53 ವಿಧಿಗಳು ಇದರಲ್ಲಿದ್ದಾವೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಹಾಗಿದ್ರೆ ಇದರ ಪ್ರಿಯಾಂಬಲ್ ಏನು ಹೇಳುತ್ತೆ, ಅದರ ಸಮರಿಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇಟ್ ಇಸ್ ನಾಟ್ ದ ಎಕ್ಸಾಕ್ಟ್ ವರ್ಬ್ಯಾಟಮ್ ಆಫ್ ದ ಪ್ರಿಯಾಂಬಲ್, ಇಟ್ಸ್ ಓನ್ಲಿ ಎ ಸಮರಿ. ದ ಪ್ರಿಯಾಂಬಲ್ ಆಫ್ ದ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ರೀಅಫರ್ಮ್ಸ್, ಮತ್ತೆ ಹೇಳ್ತದೆ, ರೀಅಫರ್ಮ್ಸ್ ದ ಪ್ರಿನ್ಸಿಪಲ್ಸ್ ಎನ್ಶ್ರೈನ್ಡ್ ಇನ್ ದ ಚಾರ್ಟರ್, ಇನ್ ದ UN Charter. Whatever is written in the UN Charter, what is UN Charter? It is the Constitution of UNO. Constitution of UNO. UN Charter nalli this was done in 1945. Then UDHR Declaration, Human Rights Declaration. This is done in 1948. All these things are reinforced as a binding contract. These two were non-binding. This and this were non-binding. They were only directions. It is like educating the nations. Initially from 1945 till 1966, we have educated on the values of the human rights through UN Charter and UDHR, right? It has reaffirmed the principles enshrined in Charter and United Nations Universal Declaration of Human Rights. It recognizes that the ideal of human beings enjoying civil and political freedom, along with freedom from fear and want, can only be achieved if conditions are created. If conditions are, ವಾತಾವರಣವನ್ನು ಸೃಷ್ಟಿಸಬೇಕು, ವೇರ್ ಬೈ ಎವ್ರಿ ಒನ್ ಮೇ ಎಂಜಾಯ್ ದೇರ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ನಮ್ಮ ಎಲ್ಲ ದೇಶಗಳಲ್ಲಿ ವಾತಾವರಣ ಹೇಗೆ ಬೆಳಿಬೇಕು ಅಂತಂದರೆ, ಆ ವಾತಾವರಣದಿಂದ ಅವರಿಗೆ ಈ ಹಕ್ಕುಗಳು ಸಿಗಬೇಕು, ನಾಗರಿಕ ಹಕ್ಕುಗಳು ಸಿಗಬೇಕು, ರಾಜಕೀಯ ಹಕ್ಕುಗಳು ಸಿಗಬೇಕು ಅನ್ನೋದು ಈ ಒಂದು ಏನು ಪೀಠಿಕೆಯ ಆಶಯ. ಆಸ್ ವೆಲ್ ಆಸ್, ಇದಷ್ಟೇ ಅಲ್ಲ, ಇದೇ ಪೀಠಿಕೆಯಲ್ಲಿ ನಾವು ಇದನ್ನು ಬರೆದಿದ್ದೀವಿ, ಈ ಹಕ್ಕುಗಳು ಅವ್ರಿಗೆ ಸಿಗಬೇಕು, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಸಿಗಬೇಕು. ಅಕಾರ್ಡಿಂಗ್ಲಿ ದ ಸ್ಟೇಟ್ ಆಫ್ ಪಾರ್ಟೀಸ್ ಅಂದ್ರೆ ಹೂ ಸೈನ್ಸ್ ದಿಸ್, ಆ ದೇಶಗಳು. ಸ್ಟೇಟ್ ಪಾರ್ಟೀಸ್ ಮೀನ್ಸ್ ದೇಶಗಳು. ಸ್ಟೇಟ್ ಪಾರ್ಟೀಸ್
to the covenant commit themselves to the provision set forth in the following articles. ಇಲ್ಲಿ ಹೇಳಿದಂತಹ ಏನು ನಿರ್ಬಂಧಗಳ ಆರ್ಟಿಕಲ್ ಇದ್ದಾವೆ, ಈ ಆರ್ಟಿಕಲ್ನ ಪ್ರಕಾರ ಈ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ವ್ಯಕ್ತಿಗಳಿಗೆ ಕೊಡುವಲ್ಲಿ ನೀವು ಬಾಧ್ಯರಾಗಿರುತ್ತೀರಿ ಅನ್ನೋದನ್ನು ಇಲ್ಲಿ ಪ್ರಿಯಾಂಬಲ್ನಲ್ಲಿ ಹೇಳಲಾಗಿದೆ. ಸಿವಿಲ್ ಮತ್ತು ರಾಜಕೀಯ, ಸಿವಿಲ್ಗೆ ನೀವು ನಾಗರಿಕ ಅಂತಲೂ ಹೇಳ್ಬೋದು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದ ಪೂರ್ವಿಕ ವಾಕ್ಯವು, ಇಲ್ಲಿ ನಾವು ಇದಕ್ಕೆ ನಾವೇನನ್ಬೋದು, ಪ್ರಿಯಾಂಬಲ್, ಪ್ರಸ್ತಾವನೆ ಅಂತಲೂ ಹೇಳ್ಬೋದು. ಪ್ರಸ್ತಾವನೆ, ಇದಕ್ಕೆ ನೀವು ಪೀಠಿಕೆ ಅನ್ಬೋದು. ಬೇರೆ ಬೇರೆ ಶಬ್ದ. ಪೂರ್ವಿಕಾ ವಾಕ್ಯ ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ. ಪೂರ್ವಿಕ ವಾಕ್ಯ ಅಂದ್ರೆ ಇಂಟ್ರೊಡಕ್ಷನ್. ವಿಶ್ವಸಂಸ್ಥೆಯ ಸಂವಿಧಾನ ಹಾಗೂ, ನಾನು ಹೇಳಿದ್ನಲ್ಲ, ವಿಶ್ವಸಂಸ್ಥೆಯ ಸಂವಿಧಾನ ಅಂದ್ರೆ UN ಚಾರ್ಟರ್, ಹಾಗೂ ಮಾನವ ಹಕ್ಕುಗಳ ವಿಶ್ವ ಘೋಷಣೆಯಲ್ಲಿ ನಿಶ್ಚಿತಗೊಳಿಸಲಾದ ತತ್ವಗಳನ್ನು ಪುನರ್ ದೃಢಪಡಿಸುತ್ತದೆ. ಭಯ ಹಾಗೂ ಬಡತನದಿಂದ ಮುಕ್ತವಾದ ನಾಗರಿಕ ಹಾಗೂ ರಾಜಕೀಯ ಸ್ವಾತಂತ್ರ್ಯಗಳನ್ನು ಹೊಂದಿರುವ ಸ್ವತಂತ್ರ ಮನುಷ್ಯರ ಆದರ್ಶವು ಪ್ರತಿಯೊಬ್ಬರೂ ತಮ್ಮ ನಾಗರಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಕ್ಕುಗಳನ್ನು ಅನುಭವಿಸಲು ಅನುಕೂಲವಾದ ಪರಿಸ್ಥಿತಿಗಳನ್ನು ರಚಿಸಿದಾಗ ಮಾತ್ರ ಸಾಕಾರವಾಗಬಹುದು. ನಿಮ್ಮ ರಾಜಕೀಯ, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ನೀವು ಯಾವ ರೀತಿ ಅವರಿಗೆ ದಯಪಾಲಿಸಬೇಕು ಅಂತಂದ್ರೆ ಅದರಿಂದ ಅವರು ಇದನ್ನು ಪಡ್ಕೊಳ್ಳುವಂತಾಗ ಆಗ್ಬೇಕು. ಏನೇನು? ನಾಗರಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಕ್ಕುಗಳನ್ನು, ರಾಜಕೀಯ ಈ ಹಕ್ಕುಗಳನ್ನು, ಆರ್ಥಿಕ, ಸಾಮಾಜಿಕ ಇವುಗಳನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅದನ್ನು ಸಾಕಾರ ಮಾಡಬೇಕು ಎಂಬುದನ್ನು ಒಪ್ಪಿಕೊಳ್ಳುತ್ತದೆ. ಫಾರ್ ದಿಸ್ ಡ್ರೀಮ್ ಆರ್ ಫಾರ್ ದಿಸ್ ಅಚೀವ್ಮೆಂಟ್ ದ ಕಂಟ್ರೀಸ್ ವಿಲ್ ಅಗ್ರಿ ಇಫ್ ದೇ ಸೈನ್ ದಿಸ್ ಕೋವೆನೆಂಟ್. ಆದ್ದರಿಂದ ಈ ಒಪ್ಪಂದದ ಪಾಲುದಾರ ರಾಷ್ಟ್ರಗಳು ಕೆಳಗಿನ ವಿಧಾನಗಳ ಪ್ರಕಾರ ವಿಧಿಗಳನ್ನು ಅಂಗೀಕರಿಸುತ್ತವೆ. ಸೊ ನಾವು ಲೆಟ್ ಅಸ್ see part by part and article by article. Important articles only I am going to discuss. Okay. Part 1 has got only one article. Part 1 has got only one article and it talks about self-determination. ಸ್ವಯಂ ನಿರ್ಣಯದ ಹಕ್ಕನ್ನು, ಸ್ವಯಂ ನಿರ್ಣಯದ ಹಕ್ಕು ನೆನ್ಪಿಟ್ಕೊಳ್ಳಿ. ಈ ಸೆಲ್ಫ್ ಡಿಟರ್ಮಿನೇಷನ್ ಅಂತೇನು ನಾವು ಇದರಲ್ಲಿ ಹೇಳ್ತೀವಲ್ಲ, ಎಲ್ಲರಿಗೂ ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನು ಮಾಡುವಂಥ ಹಕ್ಕಿರಬೇಕು ಅಂತ ಹೇಳುತ್ತೆ. ಬಟ್ ಈವನ್ ದೆನ್ ನಮ್ಮ ಇಂಡಿಯಾದಲ್ಲಿ ಇದು ಇಟ್ ಮೇ ಕ್ರಿಯೇಟ್ ಸಮ್ ಅದರ್ ಮೀನಿಂಗ್ ಅಂತ ಹೇಳಿ ವಿ ಹ್ಯಾವ್ ಗಾಟ್ ಸಮ್ ರಿಸರ್ವೇಷನ್ ಅಬೌಟ್ ದಿಸ್. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಎನಿಹೌ ಎವ್ರಿಬಡಿ ಶುಡ್ ಹ್ಯಾವ್ ಎಬಿಲಿಟಿ ಟು ಟೇಕ್ ಡಿಸಿಷನ್ ಫಾರ್ ಹಿಮ್ಸೆಲ್ಫ್ ಅನ್ನೋದು ಇದರ ಅರ್ಥ, ಸ್ವಯಂ ನಿರ್ಣಯದ ಹಕ್ಕು ಅಂತಕ್ಕಂಥದ್ದು. ಪಾರ್ಟ್ ಟು covers article 2 to 5. It lays down the principles of non-discrimination based on race, color, sex, language, religion, political or other opinion, national or social origin, property, birth or other status. It obliges state parties to incorporate the provisions of the covenant into their constitutions and domestic laws, ensure gender equality, uphold these rights except in the times of emergency. See, almost 4 points are covered here. First thing is non-discrimination. ತಾರತಮ್ಯ ಇರಬಾರ್ದು, non-discrimination. And the second part what we can say here is it should be included in your municipal laws, included in constitutions. We have done it in India. Number 3, gender equality. And then finally, anyhow, these can be restricted during emergency, during national emergency. ಒಂದು ವೇಳೆ ದೇಶದ ಅಸ್ತಿತ್ವಕ್ಕೆ ಕುಂದು ಬಂದಂತಹ ಸಂದರ್ಭದಲ್ಲಿ ನೀವು ಇವುಗಳ ಮೇಲೆ ನಿರ್ಬಂಧವನ್ನು ಹೇರಬಹುದು. Otherwise, you have to achieve this. According to Article 2 to 5, these are all the conditions that we have to agree as a nation,
ಆಸ್ ಎ ನೇಷನ್, ಎವ್ರಿ ನೇಷನ್ ಹ್ಯಾಸ್ ಟು ಎಗ್ರಿ ಫಾರ್ ದಿಸ್. ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಈ ಎಲ್ಲ ಕಾರಣಗಳ ಮೇಲೆ. ರೇಸ್, ಕಲರ್, ಸೆಕ್ಸ್, ಲ್ಯಾಂಗ್ವೇಜ್, ರಿಲಿಜನ್, ಪೊಲಿಟಿಕಲ್, ಅದರ್ ಒಪಿನಿಯನ್, ನ್ಯಾಷನಲ್ ಆರ್ ಸೋಷಿಯಲ್ ಒರಿಜಿನ್, ಪ್ರಾಪರ್ಟಿ, ಬರ್ತ್, ಶ್ರೀಮಂತ ಬಡವ ಅನ್ನೋ ಹಾಗೆ ಇವು ಯಾವುದ್ರ ಬಗ್ಗೆನೂ ಡಿಸ್ಕ್ರಿಮಿನೇಷನ್ ಇರಬಾರ್ದು. ಆಮೇಲೆ ಇವು ನಿಮ್ಮ ಕಾನೂನಿನಲ್ಲಿ ಈ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅನ್ನೋದು ಅಥವಾ ಜೆಂಡರ್ ಇಕ್ವಾಲಿಟಿ ಅನ್ನೋದು ನಿಮ್ಮ ಕಾನೂನಿನ ಒಳಗಡೆ ಅಳವಡಿಕೆ ಆಗಬೇಕು. ದೇ ಶುಡ್ ಬಿಕಮ್ ಲಾಸ್. ದೇ ಶುಡ್ ಬಿ ಎಕ್ಸ್ಪ್ರೆಸ್ಲಿ ಎಕ್ಸ್ಪ್ರೆಸ್ಡ್ ಇನ್ ಯುವರ್ ಕಾನ್ಸ್ಟಿಟ್ಯೂಷನ್ ಅನ್ನೋದು. ಆದರೆ ಇವೆಲ್ಲವೂ ಕೂಡ ನೀವು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮಾತ್ರ ಇವುಗಳ ಮೇಲೆ ನೀವೇನು ಮಾಡ್ಬೋದು, ನಿರ್ಬಂಧವನ್ನು ತರಬಹುದು ಅಂತಕ್ಕಂಥದ್ದು. ರೈಟ್. ನೋಡಿ, ICCRನ ಭಾಗ 2 ಕಲಮು 2ರಿಂದ 5ರವರೆಗೆ ಜಾತಿ, ಬಣ್ಣ, ಲಿಂಗ, ಭಾಷೆ, ಧರ್ಮ, ರಾಜಕೀಯ ಅಥವಾ ಇತರೆ ಅಭಿಪ್ರಾಯಗಳು, ರಾಷ್ಟ್ರೀಯ ಅಥವಾ ಸಾಮಾಜಿಕ ಮೂಲ, ಆಸ್ತಿ, ಜನ್ಮ ಅಥವಾ ಇತರೆ ಹಂತಗಳ ಆಧಾರದ ಮೇಲೆ ವ್ಯತ್ಯಾಸವಿಲ್ಲದ ತತ್ವಗಳನ್ನು ನಿರ್ಧರಿಸುತ್ತದೆ. ಇದು ಪಾಲುದಾರ ರಾಷ್ಟ್ರಗಳನ್ನು ಈ ಒಪ್ಪಂದದ ವಿಧಾನಗಳನ್ನು ತಮ್ಮ ಸಂವಿಧಾನ ಹಾಗೂ ಸ್ಥಳೀಯ ಕಾನೂನುಗಳಲ್ಲಿ ಕಾರ್ಯಗತಗೊಳಿಸಲು, ಜಾರಿಗೊಳಿಸಲು ಅಥವಾ ಅಳವಡಿಸಲು ಮತ್ತು ಲಿಂಗ ಸಮಾನತೆಯನ್ನು ಕಾರ್ಯರೂಪಕ್ಕೆ ತರುವಂತೆ ಒತ್ತಾಯಿಸುತ್ತದೆ. ರಾಷ್ಟ್ರದ ಜೀವಿತಕ್ಕೆ ಅಪಾಯ ಮಾಡುವ ತುರ್ತು ಪರಿಸ್ಥಿತಿಗಳ ಹೊರತುಪಡಿಸಿ, ತುರ್ತು ಪರಿಸ್ಥಿತಿಯೊಂದನ್ನು ಬಿಟ್ಟು ಉಳಿದ ಎಲ್ಲ ಸಂದರ್ಭದಲ್ಲಿಯೂ ನೀವು ಏನು ಮಾಡಬೇಕು, ಜೆಂಡರ್ ಇಕ್ವಾಲಿಟಿ ತರಬೇಕು, ಆಮೇಲೆ ತಾರತಮ್ಯವನ್ನು ನಿಲ್ಲಿಸಬೇಕು. ಮತ್ತು ಇವೆಲ್ಲ ವ್ಯವಸ್ಥೆಗಳನ್ನು ನಾವೇನು ಈ ಮುಂದೆ ಹೇಳ್ತೀವಿ ಅವುಗಳೆಲ್ಲವನ್ನು ನಾವು ಮುನ್ಸಿಪಲ್ ಕಾನೂನಿನಲ್ಲಿ ಅಂದರೆ ಸ್ಥಳೀಯ ಕಾನೂನುಗಳಲ್ಲಿ ಅವುಗಳನ್ನು ನಾವು ಸೇರಿಸ್ಕೊಳ್ಬೇಕು, ಇನ್ಕ್ಲೂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನೌ ಐ ಆಮ್ ಗೋಯಿಂಗ್ ಟು ಪಾರ್ಟ್ 3. ವಾಟ್ ಪಾರ್ಟ್ 3 ಟಾಕ್ಸ್ ಅಬೌಟ್? ಪಾರ್ಟ್ 3 ಡೀಲ್ ವಿತ್ ದಿ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ that must be ensured by state parties. The key rights include the following. ನೋಡಿ, ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಪಾರ್ಟ್ 3. Important part. In Indian Constitution also this part 3 is important. ICCPR also part 3 is important. Why? Because it carries its articles from Article 6 to Article 27. Point number 1. And all human rights are incorporated here. All human rights are incorporated. That's why all these things are very much important. ಇವುಗಳನ್ನು ನಾವು ಖಚಿತಪಡಿಸಬೇಕು. They should include in our municipal laws. They should include in our constitution. Who is signing this covenant? Then all these things should be simultaneously made available locally. ಸುಮ್ಮನೆ ಸೈನ್ ಮಾಡೋದಲ್ಲ. They have to be brought in the letter and spirit. ವಾಸ್ತವವಾಗಿ ಇವುಗಳನ್ನು ನಾವು ಜಾರಿಗೆ ತರುವುದು ಅವಶ್ಯಕತೆ ಇದೆ. ಅದು ಯಾವುದು ಅನ್ನೋದನ್ನು ಒಂದಾಗಿ ನೋಡೋಣ. ಸಿ, Article 6. Article 6, I have not taken all the articles. Very important articles only I have discussed here. Ultimately, we don't have time to write the entire ICCPR in the examination. What are important only we have discussed here. Article 6 talks about life, right to life. Prohibits ಆರ್ಬಿಟ್ರರಿ ಡಿಪ್ರಿವೇಷನ್ ಆಫ್ ಲೈಫ್. ಯಾವುದೇ ಒಬ್ಬ ವ್ಯಕ್ತಿಯ ಜೀವವನ್ನು ನೀವು ಆರ್ಬಿಟ್ರರಿಯಾಗಿ ತಗೊಳ್ಳೋಕ್ಕಾಗಲ್ಲ. ನಿರಂಕುಶ ರೀತಿಯಲ್ಲಿ ಏನೂ ಕಾರಣಗಳಿಲ್ಲದೆ ನೀವು ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಟ್ ಈಸ್ ಅವೈಲೇಬಲ್ ಇನ್ ಅವರ್ Article 21 of the Constitution. No one can take away the life and personal liberty of a person without the procedure established by law is Article 21 of Indian Constitution. What is written in Article 6 is already available in our Article 21 well before ICCPR. We India, we have adopted Article 6. Then this one we have not adopted. This article also says that no one has got the right to take the life of any person, including the government.
including the government. Nobody is having the right to take the life of a person, even if he has murdered somebody else, because we cannot take his life. That is the concept. That's why in many of the countries, the person will not be given death penalty. Capital punishment is not given. But in India, we follow this, but in rarest of the rare cases only we will go for death penalty. Otherwise, death penalty in ordinary offenses, death penalty is not given. If it is a culpable homicide, normally life imprisonment may be the highest punishment. But if it is a cold-blooded murder, if it is a heinous crime like rape, etc., then the death penalty will be given in India, right? So, ಈ ಜೀವನವನ್ನು ಇಚ್ಛಾತೀತವಾಗಿ ಕಳೆದು ಹೋಗುವಂತೆ ಮಾಡುವುದು ನಿಷಿದ್ಧ, ಮರಣದಂಡನೆಯ ಬಳಕೆಗೆ ನಿಯಂತ್ರಣ. Then Article 7 talks about elimination of torture and inhuman acts and torture. They should not be there. Absolute prohibition of torture and cruel and inhuman or degrading treatment. ಯಾತನೆ ಮತ್ತು ಅಮಾನುಷ ವರ್ತನೆಯಿಂದ ಮುಕ್ತತೆ. ಯಾತನೆ ಮತ್ತು ಕ್ರೂರ, ಅಮಾನುಷ ಅಥವಾ ಅವಮಾನಕಾರಿ ವರ್ತನೆಯ ವಿರುದ್ಧ ನಿಷೇಧ. ಇವುಗಳನ್ನು ನಾವು ನಮ್ಮ ಭಾರತದ ಸಂವಿಧಾನದಲ್ಲಿ ನೋಡುವುದಾದರೆ ಅನುಚ್ಛೇದ 17 ಅನ್ಟಚಬಿಲಿಟಿ, ಅನುಚ್ಛೇದ 20 ಮತ್ತು 22 ಇವುಗಳನ್ನ ನಾವಿಲ್ಲಿ, ಆಮೇಲೆ 23 ಕೂಡ ಇಲ್ಲಿ ನಾವು ಈ ಥರನಾದಂತಹ ಕ್ರೂಯಲ್ ಟ್ರೀಟ್ಮೆಂಟ್ಗಳನ್ನು ಮಾಡೋದೇ ಇರುವ ಹಾಗೆ ನಾವು ನಮ್ಮ ಸಂವಿಧಾನದಲ್ಲಿ ತಂದಿದ್ದೀವಿ ಅಂತ. ದೆನ್ ಫ್ರೀಡಮ್ ಫ್ರಮ್ ಸ್ಲೇವರಿ, ಫೋರ್ಸ್ಡ್ ಲೇಬರ್. ನೋಡಿ, ಬೇಗಾರ್ ಅಂತ ಹೇಳ್ತೀವಿ ನಾವು. ಇನ್ ಇಂಡಿಯಾ ಬೇಗಾರ್ ಈಸ್ ಪ್ರಹಿಬಿಟೆಡ್. ಓಕೆ, ದಾಸ್ಯ ಮತ್ತು ಬಲವಂತದ ಕಾರ್ಮಿಕತೆಯಿಂದ ಮುಕ್ತತೆ. ರೈಟ್ ಟು ಲಿಬರ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಪರ್ಸನ್, ರೈಟ್? We have given this. Article 9 talks about liberty. Okay. Protection against arbitrary arrest and detention. That's what I have told you. Article 20 and 22. ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಭದ್ರತೆಯ ಹಕ್ಕುಗಳು, ಇವುಗಳನ್ನು ಕೂಡ ನಾವು ನಮ್ಮ ಸಂವಿಧಾನದಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ದಾಸ್ಯ ಮತ್ತು ಬಲವಂತಕ್ಕೆ ಅವಕಾಶ ಇಲ್ಲ. ಆಮೇಲೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವು ಭದ್ರತೆ ಹಕ್ಕನ್ನು ಕೊಡಬೇಕು. ವೈಯಕ್ತಿಕ ಸ್ವಾತಂತ್ರ್ಯ, ಪರ್ಸನಲ್ ಲಿಬರ್ಟಿ, ಫ್ರೀಡಮ್, right to freedom in any form. Even we can refer to Article 19 also, Article 21 also here. Then right to fair trial. Nodi, right to fair trial includes presumption of innocence and right to legal counsel. All these things are adopted in our constitution. Fair trial. We will not punish anybody without the trial, including Kasab. He was also subjected to all sort of legal treatment. Then only he is executed, right? So that is it is available in Article 14. ನ್ಯಾಯಸಮ್ಮತ ವಿಚಾರಣೆಯ ಹಕ್ಕು. ಅಪರಾಧ, yes, always in criminal case the accused person is always presumed that he is innocent. That principle we have adopted in our Indian Penal Code or BNS. Right? Then freedom of thought, yes, this is Article 19, comparable to Article 19. Conscious religion, Article 19, Article 25, 26, all these things in our constitution. So that is available here in Article 18. Freedom of thought, Article 19(1)(a). Conscience, that's also 19(1)(a). Then religion, Article 25, we can say. All these things. ಚಿಂತನ, ಅಂತರಾತ್ಮ ಮತ್ತು ಧರ್ಮದ ಸ್ವಾತಂತ್ರ್ಯಗಳನ್ನು ನಾವು ಕೊಡಬೇಕು. ದೆನ್ ಎಕ್ಸ್ಪ್ರೆಷನ್, ಅಗೇನ್ 19(1)(a). Actually, freedom of press is there in America, separate. They have mentioned press. Expression, whatever the class I am doing, it is my expression. That right we have. Every individual is having that right. ಪ್ರಕಟಣೆಯ ಸ್ವಾತಂತ್ರ್ಯ. Freedom of assembly and association. This is also there. Article 19(1)(b) and 19(1)(c) ನಮ್ಮ ಸಂವಿಧಾನದಲ್ಲಿ. ಇಲ್ಲಿ 21 ಮತ್ತು 22. ಫ್ರೀಡಮ್ ಆಫ್ ಅಸೆಂಬ್ಲಿ ಅಂದರೆ ಸಭೆ ಸೇರುವ ಅಧಿಕಾರ, ಸಂಘಟನೆಗಳನ್ನು ಮಾಡುವಂತಹ ಅಧಿಕಾರ, ಯೂನಿಯನ್ಗಳನ್ನು ಮಾಡುವಂತಹ
ಹಕ್ಕು, ಅಧಿಕಾರ ಅಲ್ಲ ಹಕ್ಕುಗಳು. ಈ ಎಲ್ಲ ಹಕ್ಕುಗಳನ್ನ ನಾವೇನು ಮಾಡ್ತೀವಿ ICCPRನಲ್ಲಿ ಮೆನ್ಷನ್ ಮಾಡಿದ್ವಿ. ಇದಕ್ಕೆ ಸಹಿ ಮಾಡಿದವರು ಇವು ಎಲ್ಲವಕ್ಕೂ ಅವಕಾಶ ಕೊಡಬೇಕಾಗತ್ತೆ. ಪೊಲಿಟಿಕಲ್ ರೈಟ್ಸ್, ಆರ್ಟಿಕಲ್ 25. ವಾಟ್ ಈಸ್ ಪೊಲಿಟಿಕಲ್ ರೈಟ್? ರೈಟ್ ಟು ವೋಟ್ ಆ್ಯಂಡ್ ಬಿ ಇಲೆಕ್ಟೆಡ್ ಇನ್ ಜೆನ್ಯೂನ್ ಪಿರಿಯಾಡಿಕ್ ಇಲೆಕ್ಷನ್ಸ್. ನೋಡಿ, ಎಲ್ಲ ಪ್ರಜೆಗಳಿಗೂ ನಾವೇನು ಮಾಡಬೇಕು? ಒಂದೇ ಪ್ರಮಾಣದ ವೋಟಿನ ಅಧಿಕಾರವನ್ನು ಕೊಡಬೇಕು, ಮತ ಚಲಾಯಿಸುವ ಅಧಿಕಾರವನ್ನು ಕೊಡಬೇಕು. ಎಲ್ಲರಿಗೂ ಆ ಚುನಾವಣೆಗೆ ಸ್ಪರ್ಧಿಸುವ ಅಧಿಕಾರ ಕೂಡ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು. ರಾಜಕೀಯ ಪ್ರಾಮಾಣಿಕ ನಿಯಮಿತ ಚುನಾವಣೆಯಲ್ಲಿ ಮತದ ಹಕ್ಕು ಮತ್ತು ಸ್ಪರ್ಧೆ ಮಾಡುವ ಹಕ್ಕು. ರೈಟ್ಸ್ ಆಫ್ ಮೈನಾರಿಟೀಸ್, ಎಸ್, ಆರ್ಟಿಕಲ್ 27. ಇನ್ ಅವರ್ ಕೇಸ್ ಇಟ್ ಈಸ್ ಆರ್ಟಿಕಲ್ 29 and 30. ನಮ್ಮ ಸಂವಿಧಾನದಲ್ಲಿ ನಾವೇನು ಮಾಡಿದೀವಿ ಅಂದರೆ 29, 30ರಲ್ಲಿ ನಾವೇನು ಮಾಡಿದೀವಿ? ಮೈನಾರಿಟಿಗಳಿಗೆ ಅಧಿಕಾರ ಕೊಟ್ಟಿವಿ, ಅಲ್ಪಸಂಖ್ಯಾತರಿಗೆ ಅಧಿಕಾರಗಳನ್ನು, ಸ್ವತಂತ್ರವನ್ನು ಕೊಟ್ಟಿದ್ದೀವಿ. ಪ್ರೊಟೆಕ್ಷನ್ ಆಫ್ ಲಿಂಗ್ವಿಸ್ಟಿಕ್, ರಿಲಿಜಿಯಸ್, ಕಲ್ಚರಲ್ ರೈಟ್ಸ್ ಆಫ್ ಮೈನಾರಿಟೀಸ್. ಅವರು ತಮ್ಮ ಭಾಷೆಯನ್ನು, ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವಂತಹ ಸಂಪೂರ್ಣ ಅಧಿಕಾರವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ನಾವು ನಮ್ಮ ಸಂವಿಧಾನದಲ್ಲಿ ಅಂತಕ್ಕಂಥದ್ದು. ಅಲ್ಪಸಂಖ್ಯಾತರ ಹಕ್ಕುಗಳು, ಭಾಷಾ, ಧಾರ್ಮಿಕ, ಸಾಂಸ್ಕೃತಿಕ ಹಕ್ಕುಗಳು ಅಂದ್ರೆ ನಾವು ನೋಡ್ಬೋದು. ಅಪ್ ಟು 27. ಆಲ್ ದೀಸ್ ಆರ್ part 3 of ICCPR. What are available in part 3 of ICCPR? All are available in our part 3 of the Constitution, fundamental rights, except the one related to death sentence. ಅದು ಒಂದನ್ನು ಬಿಟ್ಟರೆ ಇವೆಲ್ಲವನ್ನು ನಾವು ಒಪ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಹೇಳ್ಬೋದು. ದೆನ್ another thing, okay, once people sign the covenant, then there must be a monitoring system. That monitoring system is actually established through part 4 from article 25 to 45. From article 25 to 45. Here the Human Rights Committee is formed. Through these articles, International Human Rights Committee, ಮಾನವ ಹಕ್ಕುಗಳ ಒಂದು ಸಮಿತಿ. ಈ ಸಮಿತಿ ಯಾವ ದೇಶಗಳು ICCPRನ ಸಹಿ ಮಾಡಿದ ದೇಶಗಳು ಅವನ್ನ ಪಾಲಿಸ್ತವೆ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಲಿಕ್ಕೆ ಈ ಒಂದು ಕಮಿಟಿ ಇದೆ. ಡೀಲ್ಸ್ ವಿತ್ ಎಸ್ಟಾಬ್ಲಿಷ್ಮೆಂಟ್, ಫಂಕ್ಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಹ್ಯೂಮನ್ ರೈಟ್ ಕಮಿಟಿ. ಈ ಹ್ಯೂಮನ್ ರೈಟ್ ಕಮಿಟಿಯನ್ನು ನೋಡುವಂತಹ ಒಂದು ವ್ಯವಸ್ಥೆ ನಮಗೆ ಅನುಚ್ಛೇದ 28ರಿಂದ 45ರವರೆಗೆ ಸಿಗುತ್ತೆ. ದ ಹ್ಯೂಮನ್ ರೈಟ್ಸ್ ಕಮಿಟಿ ಮಾನಿಟರ್ಸ್ ಇಂಪ್ಲಿಮೆಂಟೇಷನ್ ಬೈ ಸ್ಟೇಟ್ ಪಾರ್ಟೀಸ್. ಸಹಿ ಮಾಡಿದ ಎಲ್ಲ ದೇಶಗಳು ಇವುಗಳ ಪಾಲನೆಯನ್ನು ಮಾಡ್ತೇವೆ ಅನ್ನತಕ್ಕಂಥ ಒಂದು ಮೇಲ್ವಿಚಾರಣೆಯನ್ನು ಇವ್ರು ಮಾಡ್ತಾರೆ. ಸ್ಟೇಟ್ಸ್ ಸಬ್ಮಿಟ್ಸ್ ಪಿರಿಯಾಡಿಕ್ ರಿಪೋರ್ಟ್. ನಾವು ಪಿರಿಯಾಡಿಕಲಿ ಹಂತವಾಗಿ ನಾವೇನು ಮಾಡಬೇಕು, ನಾವೇನು ಮಾಡಿದ್ದೀವಿ ಅಂತಕ್ಕಂಥ ಒಂದು ವರದಿಯನ್ನು ನಾವು ಹ್ಯೂಮನ್ ರೈಟ್ಸ್ ಕಮಿಟಿಗೆ ಸಲ್ಲಿಸಬೇಕಾಗ್ತದೆ. ದೇರ್ ಈಸ್ ಆಲ್ಸೋ ಎನ್ ಆಪ್ಷನಲ್ ಪ್ರೋಟೋಕಾಲ್ ಅಲೋಯಿಂಗ್ ಇಂಡಿವಿಜುವಲ್ಸ್ ಟು ಬ್ರಿಂಗ್ ಕಂಪ್ಲೇಂಟ್ಸ್ ಟು ದ ಕಮಿಟಿ. ನೋಡಿ, ಇಲ್ಲಿ ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಇಡೀ ದೇಶವೇ ಉಲ್ಲಂಘನೆ ಮಾಡುವ ಸಂದರ್ಭದಲ್ಲಿ ಪ್ರಜೆಗಳು ಹ್ಯೂಮನ್ ರೈಟ್ಸ್ ಕಮಿಟಿಗೂ ಹೋಗಬಹುದಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಪಾರ್ಟ್ 4ಅಲ್ಲಿ ಕಾಣ್ಬೋದು. ಅದೇ ಕಲಮು 28ರಿಂದ 45 ಮಾನವ ಹಕ್ಕುಗಳ ಸಮಿತಿಯ ಸ್ಥಾಪನೆ, ಅದರ ಕಾರ್ಯವಿಧಾನಗಳನ್ನು ವಿವರಿಸುತ್ತದೆ. ಮಾಹಿತಿ ಮತ್ತು ಜಾರಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವೇನು ಮಾಡ್ಬೋದು, ದೇಶಗಳು ಮಾನವ ಹಕ್ಕು ಸಮಿತಿಗೆ ಸಲ್ಲಿಸಬೇಕಾಗ್ತದೆ. ಅನುಷ್ಠಾನವನ್ನು ಅದು ಮೇಲ್ವಿಚಾರಣೆ ಮಾಡುತ್ತೆ. ದೇಶಗಳು ನಿಯಮಿತ ವರದಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಐಚ್ಛಿಕ ಪ್ರೋಟೋಕಾಲ್ನ ಮೂಲಕ ವ್ಯಕ್ತಿಗಳು ಸಮಿತಿಗೆ ದೂರು ಸಲ್ಲಿಸಬಹುದಾಗಿದೆ. ಪರ್ಸನ್ಸ್, ಇಂಡಿವಿಜುವಲ್ಸ್ ಕ್ಯಾನ್ ಕಂಪ್ಲೇಂಟ್ ಟು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿ ಅನ್ನೋದು ಇದರ ಅರ್ಥ. ಸೊ ಅಷ್ಟು ಅವಕಾಶಗಳು ಇದರಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಕಾಣ್ಬೋದು. ದೆನ್ ಪಾರ್ಟ್ 5. Part 4 and part 3 are very important. I am telling you, those things we have to very carefully study and ensure that they are mentioned in our examination paper. That's very, very important. Then let us see what part 5 says. 46 and 47, 2 articles are there. Focuses on protecting the rights and functions of the other organs of the UN. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಓಕೆ, ಇದು ಒಂದು ICCPR ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಬೇರೆ ಬೇರೆ ಸಂಘಟನೆಗಳೇನಿದ್ದಾವೆ ಅವುಗಳ ಕೆಲಸಕ್ಕೆ ಇದರಲ್ಲಿ ಇರ್ತಕ್ಕಂಥ ಕಂಡೀಷನ್ಗಳು ರಿಪಗ್ನೆಂಟ್ ಆಗಬಾರ್ದು, ವಿರುದ್ಧ ಆಗಬಾರ್ದು, ಅವುಗಳು ಕೂಡ ಕೆಲಸ ಮಾಡಬೇಕು ಅನ್ನೋದನ್ನು, ಆ ಪ್ರೊವಿಷನನ್ನು ಇಲ್ಲಿ ನಾವು ನೋಡ್ತೀವಿ. ಏನು UN ಇತರೆ ಅಂಗಗಳ
ಹಕ್ಕುಗಳು ಹಾಗೂ ಕಾರ್ಯಗಳನ್ನು ರಕ್ಷಿಸುವುದರ ಮೇಲೆ ಗಮನ ಹರಿಸಬೇಕು ಮತ್ತು ಇದು ಕ್ರಮಾತ್ಮಕ ಸ್ವಭಾವದ ನಿಯಮಗಳನ್ನು ಒಳಗೊಂಡಿರುತ್ತದೆ ಆ್ಯಂಡ್ ಕಂಟೇನ್ಸ್ ಪ್ರೊವಿಷನ್ಸ್ ಆಫ್ ಪ್ರೊಸೀಜರಲ್ ನೇಚರ್. ಅಂದರೆ ಯಾವ ರೀತಿ ಈ ಒಂದು ವ್ಯವಸ್ಥೆ ನಡಿಬೇಕು ಅಂತಕ್ಕಂಥದ್ದನ್ನು ನಾವು 46 ಮತ್ತು 47 ಹೇಳಿದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ದ ಫೈನಲ್ ಪಾರ್ಟ್ ಈಸ್ ಪಾರ್ಟ್ 6. ಇಟ್ ಕಂಟೇನ್ಸ್ ಫ್ರಮ್ ಆರ್ಟಿಕಲ್ 48 to 53 provides the framework for the state parties regarding signature. How they have to sign, how they have to first, how the procedure has to run, ultimately ಹೇಗೆ ನಡಿಬೇಕಿದು ಅನ್ನೋದನ್ನು ನೋಡೋದಕ್ಕೆ 48 to 53. These are all procedural matters. Then how ratification is done, how accession is done to the covenant. As of now 170 countries are accepted this ICCPR, including India. It is ratified in 1979. India ratified in 1979. The covenant is legally, this is very important. Nodi, according to these article 48 to 53, it is legally binding on the countries that have ratified it. Anybody who ratifies, okay, this ICCPR, then they are bound by it. They cannot violate it. ಅನ್ನೋದು ಈ ಒಂದು ಪಾರ್ಟ್ 6ನ ಇಲ್ಲಿ ನಾವು ಕಾಣ್ಬೋದು. ಅದನ್ನು ಕನ್ನಡದಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 170 ದೇಶಗಳು, ಅದಕ್ಕಿಂತ ಹೆಚ್ಚು ದೇಶಗಳು ಸೈನ್ ಮಾಡಿದ್ದಾವೆ. ಭಾರತವು ಕೂಡ ಸೈನ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ICCPR. In ICCPR, what I have discussed with you, and particularly part 3 and part 4 are important. Part 3 talks about all the rights, civil and political rights. What are all civil rights, what are all political? In political rights, we are seeing only election matter, voting right and contesting right ಅನ್ನೋದನ್ನು ನೋಡ್ತಾ ಉಳಿದು ಎಲ್ಲವೂ ಕೂಡ ನಾಗರಿಕ ಹಕ್ಕುಗಳಾಗಿವೆ. ಸಿವಿಲ್, ದೇ ಆರ್ ಆಲ್ ಸಿವಿಲ್ ರೈಟ್ಸ್. ಸೊ ಇವೆಲ್ಲವನ್ನು ಇದರಲ್ಲಿ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಕೋವನೆಂಟ್ ಒಪ್ಪಂದ ಏನಿದೆ ಅದರ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಈ ವಿಡಿಯೋದಲ್ಲಿ ನೀವು ಅಂದರೆ ಈ ಒಂದು ICCPR ಬರೀಬೇಕಾದ್ರೆ ಇದ್ರ ಹಿನ್ನೆಲೆಯನ್ನು ನೀವೇನು ಮಾಡಬೇಕು, ಮುನ್ನುಡಿಯಲ್ಲಿ ಬರೀಬೇಕು. ಯಾಕೆ ICCPR 2 ಭಾಗಗಳಾದವು ಅಂತಕ್ಕಂಥದ್ದು ಒಂದು, ಮತ್ತು ICCPRಗೂ UN ಚಾರ್ಟರ್ಗೂ UDHRಗೂ ಇರುವಂತಹ ವ್ಯತ್ಯಾಸ, ಅದನ್ನು ಬರೀಬೇಕು ನೀವು ಮುನ್ನುಡಿಯಲ್ಲಿ. ನಂತರ ಈ ಎಲ್ಲ ಪಾರ್ಟ್ 3 ಮತ್ತು ಪಾರ್ಟ್ 4ನಲ್ಲಿ ಇರ್ತಕ್ಕಂಥ ಏನು ವಿಧಿಗಳಿದ್ದಾವೆ ಆ ವಿಧಿಗಳನ್ನ ಬರೀಬೇಕು. ಪಾರ್ಟ್ 3 ಎಲ್ಲ ವಿಧಿಗಳು ಬಹಳ ಮುಖ್ಯ. ಪಾರ್ಟ್ 4 ಏನಂದರೆ ಹ್ಯೂಮನ್ ರೈಟ್ ಕಮಿಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ರೈಟ್ಸ್ ಕಮಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಎ ಸೂಪರ್ವೈಸಿಂಗ್ ಬಾಡಿ. ಆ್ಯಂಡ್ ಪಾರ್ಟ್ 5 ಮತ್ತು ಪಾರ್ಟ್ 6 ನಾವು ನೋಡಿದಾಗ ಏನು, ಇಟ್ ಈಸ್ ಎ ಬೈಂಡಿಂಗ್ ಡಾಕ್ಯುಮೆಂಟ್. ಇಟ್ಸ್ ನಾಟ್ ಲೈಕ್ ಎ ಡಿಕ್ಲೇರ್ಡ್ ಡಾಕ್ಯುಮೆಂಟ್, ನಾನ್ ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲ ಇದು. ಇದು ಬೈಂಡಿಂಗ್, ಹ್ಯಾವಿಂಗ್ ಒನ್ಸ್ ಸೈನ್ಡ್ ವಿ ಆರ್ ಬೌಂಡ್ ಬೈ ಆಲ್ ದ ಆರ್ಟಿಕಲ್ಸ್ ಫ್ರಮ್ ಆರ್ಟಿಕಲ್ 1 to the last article. We are binding up to 53, article 53 we are binding ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನೀವು ಕನ್ಕ್ಲೂಷನ್ನಲ್ಲಿ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಕನ್ಕ್ಲೂಷನ್ ದಟ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಆಲ್ ದ್ಯಾಟ್. ಅಲ್ಟಿಮೇಟ್ಲಿ ಹ್ಯೂಮನ್ ರೈಟ್ಸ್ ನೆನ್ಪಿಟ್ಕೊಳ್ಳಿ, ಈವನ್ ಒಂದು ಎನ್ಕೌಂಟರ್ ನಡೆದರೂ ಕೂಡ ಹ್ಯೂಮನ್ ರೈಟ್ಸ್ ಕಮಿಷನ್ ವಿಲ್ ಕಮ್ ಆ್ಯಂಡ್ ಇಟ್ ವಿಲ್ ಎಕ್ಸಾಮ್ ದ್ಯಾಟ್ ಅನ್ನೋದನ್ನು ನಾನು ನಿಮಗೆ ನೆನಪಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.